ನಮಸ್ತೆ ಕರುನಾಡು. ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ಆಟೆ ಹಾಗೂ ವಿ ಗಲೇಶ್ ಟಿವಿ ಯೂಟ್ಯೂಬರ್. ಇಂದು ನಮ್ಮ ಆನೇಕಲ್ಲಿನಲ್ಲಿರುವಂಥ ಸೆಂಟ್ ಜೋಸೆಫ್ ಸ್ಕೂಲ್ ಹಾಗೂ ಸೆಂಟ್ ಜೋಸೆಫ್ ಯು ಕಾಲೇಜಿನಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿದ್ದಾರೆ. ಬನ್ನಿ, ಈ ಒಂದು ಉದ್ಯೋಗ ಮೇಳದಲ್ಲಿ ಯಾವ ವಿದ್ಯಾರ್ಥಿಗಳಿಗೆ ಒಂದು ಕೆಲಸ ಸಿಕ್ಕಿದೆ ಮತ್ತು ಯಾವ ಥರ ಆಯೋಜನೆ ಮಾಡಿದ್ದಾರೆ ಹಾಗೆ ನೋಡ್ಕೊಂಬರೋಣ ಬನ್ನಿ. ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ರಂದು ಈ ಸಂವಿಧಾನವನ್ನು ನಮಗೆ ನಾವೇ ರಚಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ನಿರ್ಮಿಸಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಜೀವನದ ಇವರು ಹಾಡುತ್ತಿದ್ದಾರೆ ಉದ್ಯೋಗಗಳಿಗೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ಸಮುದ್ರ ಗ್ರಹಣ ಸ್ಮೃತಿ ಕೇಂದ್ರ ಮತ್ತು ನಿರ್ದೇಶಕರ ಪರವಾಗಿ ಹಾಗೂ ಗ್ರಹಣ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಅದೇ ರೀತಿ ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ವಹಿಸಿಕೊಂಡು ಮತ್ತೆ ನಿಮ್ಮೆಲ್ಲರಿಗೂ ಉದ್ಯೋಗ ಸಿಗಬೇಕು ಎಂದು ಹರಸಿ ಈ ಉದ್ಯೋಗ ಮೇಳವನ್ನು ಆರ್ಗನೈಸ್ ಮಾಡಿದ ಅಭಿಜಿನಮ್ಮ ಹೆಸರವರು ಸಮಗ್ರ ಸ್ಮೃತಿ ಕೇಂದ್ರ ನಿರ್ದೇಶಕರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ವೈಯಕ್ತಿಕ ಪರವಾಗಿ ಕಷ್ಟಪಟ್ಟು ಅಷ್ಟು ದೂರದಲ್ಲಿ ಬಂದಿದ್ದ ಸ್ಥಿತಿಯಿಂದ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು. ಯಾಕಂದ್ರೆ ಆಲ್ಮೋಸ್ಟ್ 45 ಕಿಲೋಮೀಟರ್ಸ್ ಬೆಂಗಳೂರು 45 ಕಿಲೋಮೀಟರ್ಸ್ ಇದೆ. ಅದರಲ್ಲಿ ಲೆಕ್ಕಿಸದೆ ಬಂದಿದ್ದೀರಾ. ನನ್ನ ಪರವಾಗಿ, ನನ್ನ ಸಂಸ್ಥೆಯ ಪರವಾಗಿ ಹಾಗೂ ಈ ಎಲ್ಲ ಸಂಸ್ಥೆಗಳ ಪರವಾಗಿ ನಿಮಗೆ ನಾನು ಧನ್ಯವಾದ ಹೇಳುತ್ತೇನೆ. ಪ್ರತ್ಯೇಕವಾಗಿ ಬಗ್ಗೆ ಅದೇ ಸೊ ನಮ್ಮ ಎಕ್ಸ್ಪ್ಲೈನ್ ಮಾಡಿದ್ರು. ಇಲ್ಲ ಸರ್, ನಮ್ಮಲ್ಲಿ 11 ಗಂಟೆಯಿಂದ 12 ಗಂಟೆಗೆ ಬರ್ತಾರೆ. ಸೊ ದಯವಿಟ್ಟು ಬಿಟ್ಕೋಬೇಡಿ. ಸೊ 12 ಗಂಟೆಯವರು ವೇಟ್ ಮಾಡಿ. ಸೊ ಒಂದು 5 ಗಂಟೆ ಬರ್ತಾರೆ ಅಂತ. ಸೊ ನಂಬಿಕೆ ಇದು. ಸೊ ದಯವಿಟ್ಟು ನಮ್ಮ ಬಂದಿರೋದವ್ರಿಗೆ
ಸರ್ ತಮ್ಮ ಹೆಸರು? ನಮ್ಮ ಹೆಸರು ಫಾದರ್ ಅರವಿಂದ್ ಜೀವನ್ ಪಾಯ್ಸ್, ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕೇಂದ್ರ ಆನೇಕಲ್ ಇದರ ನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಿದ್ದೇನೆ. ಆಲ್ಮೋಸ್ಟ್ 42 ಹಳ್ಳಿಗಳಲ್ಲಿ ನಾವು ಕೆಲಸ ಮಾಡ್ತಿದ್ವಿ. ಪ್ರತ್ಯೇಕವಾಗಿ ಮಹಿಳೆಯರಿಗೋಸ್ಕರ, ಯುವಕರಿಗೋಸ್ಕರ, ಮೈಗ್ರೆಂಟ್ಸು ಕೆಲಸದವರಿಗೋಸ್ಕರ ಮತ್ತು ಹಳ್ಳಿಗಳಲ್ಲಿ ಮಕ್ಕಳಿಗೆ ಸ್ಪೆಷಲ್ ನಾವು ವಿದ್ಯಾಭ್ಯಾಸ ಕೊಡಲು ಪ್ರಯತ್ನ ಪಡಿಸ್ತಿದ್ದೇವೆ. ಇವತ್ತು ಪ್ರತ್ಯೇಕವಾಗಿ ನಾವು ಈ ಉದ್ಯೋಗ ಮೇಳವನ್ನು ಇಟ್ಟಿದ್ದೇವೆ. ಏಕೆಂದರೆ ಆನೇಕಲ್ಲಲ್ಲಿ ಬಂದು ನಾನು 4 ತಿಂಗಳಾಯಿತು. ಆನೇಕಲ್ಲಲ್ಲಿ ಹಳ್ಳಿಗಳಲ್ಲಿ ಹೋಗಿ ನೋಡುವಾಗ ತುಂಬ ಯುವತಿಯರಿಗೆ ಕೆಲಸ ಇಲ್ಲ. ಅದನ್ನು ಮನದಲ್ಲಿ ಇಟ್ಟು ಈ ಉದ್ಯೋಗ ಮೇಳವನ್ನು ಇಟ್ಟಿದ್ದೇನೆ. ನಿರೀಕ್ಷೆ ಇದೆ ಜನರು ಬರ್ತಾರೆ ಅಂತ. ಉದ್ಯೋಗ ಮೇಳ ಪ್ರಮುಖವಾಗಿ ನಾವು ಹಮ್ಮಿಕೊಂಡಿದ್ದು ಯಾಕೆ ಅಂತ ಹೇಳಿದ್ರೆ ನಮ್ಮ ಯುವಕರಿಗೆ ಕೆಲಸ ಸಿಗಲಿ ಅಂತ. ಅದು ನಮ್ಮ ಓದಿಗೆ ತಕ್ಕ ಹಾಗೆ ಕೆಲಸ. ಹೌದು, ಓದಿತಕ್ಕಾಗಿ ಕೆಲಸ ಸಿಗಲಿ. ಕೆಲವರು ಓದಿತಕ್ಕ ಕೆಲಸ ಮಾಡಲು ಪ್ರಯತ್ನ ಪಡ್ತಾರೆ, ಕೆಲಸ ಸಿಗ್ತಾ ಇಲ್ಲ. ಅದೊಂದು ಇವರಿಗೂ ಒಂದು ಪ್ಲಾಟ್ಫಾರ್ಮ್. ಸೊ ಇಲ್ಲಿ ಬಂದು ತಮ್ಮ ಕಲಿಕೆ ತಕ್ಕಂತೆ ಅವರು ತಮ್ಮ ಜಾಬನ್ನು ಪಡೆಯಲಿಕ್ಕೆ. ಸೊ ನಮಗೆ ತುಂಬ ಸಂತೋಷ ಆಗ್ತಿದೆ. ಜನರು ಬಂದಿದ್ದಾರೆ, ಇನ್ನಷ್ಟು ಮಂದಿ ಬರುವಂತ ನನ್ನ ನಿರೀಕ್ಷೆ. ಸೊ ಮುಂದೆ ಇನ್ನೂ ಒಳ್ಳೆಯ ಕೆಲಸ ಮಾಡಬೇಕಂತ ನಮ್ಮ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕೇಂದ್ರದಿಂದ ನಮ್ಮೆಲ್ಲರ ಇಚ್ಛೆ. ಥ್ಯಾಂಕ್ ಯು. ಧನ್ಯವಾದಗಳು. ಸೊ ಎಸ್ ವಿ ರಿಕ್ರೂಟೆಕ್ ಇಂದ ನಾವು ಜಾಬ್ ಫೇರ್ನ ಆರ್ಗನೈಸ್ ಮಾಡಿದ್ದೀವಿ ಇಲ್ಲಿ. ಸೊ ಇಲ್ಲಿ ಆನೇಕಲ್ ಭಾಗದಲ್ಲಿ ತುಂಬ ವಿದ್ಯಾರ್ಥಿಗಳಿಗೆ ಉದ್ಯೋಗ ಇಲ್ಲ ಅಂತ ಹೇಳ್ತಾರೆ. ಸೊ ಉದ್ಯೋಗ ತುಂಬ ಇದೆ. ಸೊ ಇಲ್ಲಿ ಅದನ್ನು ಆಪರ್ಚುನಿಟೀಸ್ನ ಮಕ್ಕಳು ಅದನ್ನ ಬಳಸ್ಕೊಳ್ತಾ ಇಲ್ಲ. ಯಾಕೆ ಅಂತಂದರೆ ಅಲ್ಲಿ ಬಂದು ನನಗೆ ಜಾಬ್ ಇಲ್ಲ, ಎಲ್ಲ ಮಾಡಿದ್ದೀನಿ ಅಂತಾರೆ. ಇಲ್ಲಿ ಮನೆ ಮುಂದೆ ನಾವು ಉದ್ಯೋಗವನ್ನು ತಗೊಬಂದು ಕೊಟ್ಟರು ಹೋಗೋಕ್ಕೆ ರೆಡಿ ಇಲ್ಲ. ಇವತ್ತು ಆ ಥರ ಸಂದರ್ಭ ಬಂದಿದೆ. ಸೊ ಈ ಏನೋ ಒಂದು ಸಂಸ್ಥೆ ನಮಗೆ CRIW ಆ ಸಂಸ್ಥೆಯವರು ಕರೆಸಿ ಉದ್ಯೋಗ ಮೇಳನ ಆಯೋಜನೆ ಮಾಡಿಸಿದ್ದಾರೆ. ಸೊ ಅವ್ರಿಗೂ ತುಂಬ ನಮ್ಮ ಕಡೆಯಿಂದ ಒಂದು ಶುಭಾಶಯಗಳು ಅವ್ರಿಗೂ. ಹಾಗೂ ಇಲ್ಲಿ ಆನೇಕಲ್ ಜನತೆ ಎಲ್ಲ ಜನತೆಗೂ ಕೂಡ ಇಲ್ಲಿ ಬಂದು ನಿಮ್ಮ ಏನು ಒಂದು ಮಕ್ಕಳಿದ್ದಾರೆ ಅವ್ರು ಯಾರಿಗೆ ಜಾಬ್ ಇಲ್ಲ ಅವರು ಒಂದ್ಸಲ ವಿಸಿಟ್ ಮಾಡಿ ಈ ಸಂಸ್ಥೆಗೆ. ಇಲ್ಲಿ ಆನೇಕಲ್ನ ನಡೀತಾ ಇದೆ ಇವತ್ತು ಉದ್ಯೋಗ ಮೇಳ. ಸೊ ಎಲ್ಲರೂ ಕೂಡ ಅವ್ರು ಯಾರು ಓದಿಲ್ಲ ಅಂದರೂ ಕೂಡ ಅವ್ರಿಗೆ ಜಾಬ್ ಇದೆ. ಆ ಥರ ಎಲ್ಲ ಒಂದು ಪರಿಸ್ಥಿತಿ ಇದ್ದಾಗ ನಿಮ್ಮ ಮನೆ ಅಕ್ಕಪಕ್ಕದವ್ರಿಗೆಲ್ಲ ಒಂದು ಯುಟಿಲೈಸ್ ಆಗೋ ರೀತಿ ಎಲ್ರಿಗೂ ಒಂದು ಇನ್ಫಾರ್ಮೇಷನ್ನ ಕೊಟ್ಟು ಇಲ್ಲಿ ಕರ್ಕೊಂಡು ಒಂದ್ಸಲ ಇಲ್ಲೇ ಉದ್ಯೋಗ ಎಲ್ಲ ಅಕ್ಕಪಕ್ಕದಿಂದ ಎಲ್ಲ ಬಂದಿದ್ದಾರೆ. ಸೊ ಎಲ್ಲ ಕಂಪ್ನಿಗಳಿಂದ ಕೂಡ HRಸ್ಗಳ ಬಂದು ಇಲ್ಲೇ ಇಂಟ್ರ್ಯೂ ಮಾಡಿ ಇಲ್ಲೇ ಶಾರ್ಟ್ ಲಿಸ್ಟ್ ಮಾಡಿ ನಂತರ ಅದನ್ನು ಕಂಪ್ನಿಗಳಿಂದ ನಿಮಗೆ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಸೊ ಅದರಿಂದ ಈಗ ಆನೇಕಲ್ ಜನತೆಗೆ ಒಂದು ಹೇಳೋದು ಅಂದರೆ ಇದನ್ನು ಯುಟಿಲೈಸ್ ಮಾಡಿಕೊಂಡು ಎಲ್ಲರೂ ಒಳ್ಳೇದಾಗತ್ತೆ ಅಂತ ಹೇಳಿ. ಸರಿ, ಸುಮಾರು ಎಷ್ಟು ಕಂಪನಿಗಳು ಕೂಡ ಬಂದಿದೆ? 20 ಕಂಪ್ನಿ ಬಂದಿದೆ ಸರ್. ಇಲ್ಲಿ 20 ಕಂಪನಿ ಬಂದಿದೆ. ಈಗ ಇಲ್ಲೇ ಓಕೆ ಆಯ್ತು ಜಾಬ್ ಅವ್ರಿಗೆ ಅಂದ್ರೆ ಇಲ್ಲೇ ಆಫರ್ ಲೆಟರ್ ಸರ್ ಇಲ್ಲಿ ಆದಿತ್ಯ ಫ್ಯಾಷನ್ ಅವರು ಇಲ್ಲೇ ಆಫರ್ ಲೆಟರ್ ಕೊಡ್ತಾ ಇದ್ದಾರೆ. ಸೊ ಈಗ ಅದಕ್ಕೆ ಆಲ್ರೆಡಿ ಒಂದು 4 ಜನ ಗಾಡಿಯ ಉದ್ಯೋಗವನ್ನು ತಗೊಂಡಿದ್ದಾರೆ ಈಗ. ಸೊ ಇನ್ನ ಬರ್ತಾ ಇದ್ದಾರೆ. ಸೊ ಮುಂದೆ ನಡೀತಾ ಇದೆ ಸರ್. ಓಕೆ, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮೇಡಮ್ ತಮ್ಮ ಹೆಸರು? ನನ್ನ ಹೆಸರು ನಂದಾದೀಪ ಅಂತ. ನೀವು ಇಲ್ಲಿ ಬಂದಿರೋ ಒಂದು ಉದ್ದೇಶ? ಯೋಗದಲ್ಲಿ ಡಿಗ್ರಿ ಡಿಪ್ಲೊಮಾ MSc ಮಾಡ್ಕೊಂಡಿದ್ದೀವಿ. ಯಾಕಂದರೆ ಸುಮಾರು ಜನ ಮಕ್ಕಳಿಗೆ ಶಾಲೆಯಲ್ಲಿ ಹೋಗಿ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ವರ್ಕರ್ಸ್ಗೆ ಹೇಳ್ಕೊಡ್ಬೇಕು ಅನ್ನೋ ಒಂದು ನನ್ನ ಇಚ್ಛೆ ಇತ್ತು ಕಂಪ್ನಿಗಳಲ್ಲಿ. ಯಾಕಂದರೆ ತುಂಬ ಕೆಲಸ ಮಾಡಿರ್ತಾರೆ, ಅವರಿಗೆ ದೇಹ ದಣದಿರುತ್ತೆ, ಅವ್ರಿಗೆ ದೇಹ ಮನಸ್ಸು ಏನು ಅಂತ ಗೊತ್ತಿರೋದಿಲ್ಲ. ಅದ್ರ ಬಗ್ಗೆ ಒಂದು ಯೋಗದ ಮುಖಾಂತರ ಅವ್ರಿಗೊಂದು ಅವೇರ್ನೆಸ್ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಬಂದೆ. ಉದ್ಯೋಗ ಅವಕಾಶ ಅಂತ ಇಲ್ಲಿ ಹಾಕಿದ್ರು. ಸರಿ, ಅದಕ್ಕೆ ಇವತ್ತೊಂದು ಅಟೆಂಡ್ ಮಾಡಿದಾಗ ಏನಾದರೂ ನಮ್ಮ ಕಡೆಯಿಂದ ಏನಾದರೂ ಅನುಕೂಲ ಆಗುತ್ತೇನೋ. ಈಗ ದೇಹ ಮನಸ್ಸು ಜೀವಕಾಂತ ತಳಿ ಕೇಂದ್ರ ನಾವೆಲ್ಲಿಂದ ಬಂದಿದ್ದೀವಿ, ನಮ್ಮ ಉದ್ದೇಶ ಏನು, ನಾವು ಯಾಕೆ ಉದ್ಯೋಗ ಮಾಡಬೇಕು, ಮನೇಲಿ ಮಕ್ಕಳನ್ನ ಯಾಕೆ ಸಾಕಬೇಕು, ಈ ಕೆಲಸದಿಂದ ನಮಗೆಲ್ಲ ಏನು ಪ್ರಯೋಜನ, ಇದೆಲ್ಲ ಒಂದು ಅವೇರ್ನೆಸ್ ಇರೋದಿಲ್ಲ. ಯಾವಾಗಲೂ ಅಜ್ಞಾನದಲ್ಲೇ ಇರ್ತೀವಿ. ಹಂಗಾಗಿ ಅರಿವನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡು ಅರಸಿ ಬಂದಿದ್ದೀನಿ. ನನಗೆ ಈ ಅವಕಾಶ ಸಿಕ್ಕಿದಾಗ ನಾವು ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಇದು ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಯಾಕಂದರೆ ಎಷ್ಟೋ ಜನ ಮಕ್ಕಳು ಕಂಪ್ನಿ ಹತ್ರ ಹೋದಾಗ ಅಲ್ಲಿ ಭಾಷೆ ಬರಲ್ಲ, ಅವ್ರು ಯಾರೋ ಹಿಂದಿ ಮಾತಾಡ್ತಾ ಇರ್ತಾರೆ, ನಾವು ಕರ್ನಾಟಕದಲ್ಲಿ ಹುಟ್ಟಿರ್ತೀವಿ, ಕನ್ನಡನೇ ಮಾತಾಡ್ತಾ ಇರ್ತೀವಿ. ಆಗ ಅವ್ರು ನಮ್ಮ
ಬಗ್ಗೆ ಕೇಳಲ್ಲ, MD ಮೀಟ್ ಮಾಡೋಕ್ಕಾಗಲ್ಲ. ಇಲ್ಲಿ ಬಂದಾಗ ಇವರು ಜೀವನ್ ಸರ್ ಅಂತ ಅನ್ನೋರು ಇವಾಗ ಉದ್ಯೋಗ ಅವಕಾಶನ ಇದನ್ನು ಮುಂದೆ ನಿಂತು ಮುಖ್ಯವಾಗಿ ನಡೆಸ್ಕೊಡ್ತಾ ಇದ್ದಾರೆ. ಆ ನಡೆಸ್ಕೊಡುವಾಗ ನಾವು ಅದರಲ್ಲಿ ಒಂದು ಸಣ್ಣ ಒಂದು ಇರ್ಬೆ ಅಂತ ಕರಿತೀವಲ್ವ, ಆ ಥರ ಒಂದು ಅವಕಾಶನ ಹುಡ್ಕೊಂಡು ಬಂದಿದ್ದೀವಿ. ಅವರಿಂದ ನಮಗೆ ಒಳ್ಳೇದಾಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಸುಮಾರು ಜನ ಇಲ್ಲಿ ಬಂದಿದ್ದಾರೆ, ವಿದ್ಯಾಭ್ಯಾಸ ಮುಗಿಸಿ ಉದ್ಯೋಗಕ್ಕಾಗಿ ಬಂದಿದ್ದಾರೆ, ಉದ್ಯೋಗ ಅರಸಿ ಬಂದಿದ್ದಾರೆ. ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತಾನು ಕೇಳ್ಕೊಳ್ತೀನಿ. ಅವ್ರಿಗೆಲ್ರಿಗೂ ಕೆಲಸ ಸಿಕ್ಲಿ ಅಂತ ಏನು ಕೇಳ್ಕೊಳ್ತೀನಿ. ಇಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ SLC ಆಗಿರೋರಿಂದ ತಗೊಳ್ತಾ ಇದ್ದಾರೆ. ಅದೊಂದು ನಮಗೆ ತುಂಬ ಖುಷಿ ಕೊಡ್ತು. 7th ಓದಿರೋರು, SLC ಓದಿರೋರು, PUC, ಡಿಗ್ರಿ ಎಂಥವ್ರು ಬಂದರೂ ಉದ್ಯೋಗ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ನಮಗೆ ತುಂಬ ಒಳ್ಳೇದಾಯ್ತು, ತುಂಬ ಖುಷಿ ಕೊಡ್ತು ನಮ್ಗೆ. ಅದನ್ನು ತುಂಬ ಸಂತೋಷ ಆಯಿತು. ಒಂದು ನಮ್ಮ ವಿಗಲೈಸ್ ಯೂಟ್ಯೂಬ್ ಚಾನಲ್ ಬಂದು ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದ. ಮೇಡಮ್, ತಮ್ಮ ಹೆಸರು ಮೇಡಮ್? ನನ್ನ ಹೆಸರು ಕುಸುಮ. ಇದು ಜೋರ ಬರುತ್ತಾ? ನಾನು ಮಾತಾಡೋಣ. ಮಾತಾಡಿ. ನನ್ನ ಹೆಸರು ಕುಸುಮ. ಇಲ್ಲಿ ಜಾಬ್ಗಂತ ಬಂದ್ವಿ. ಸುಮಾರು ಜಾಬ್ ಇದೆ. ನಾವು ಹುಡುಕಿ ಓಡಾಡಬೇಕು ಅಂದಿದ್ರೆ ತುಂಬ ಕಷ್ಟ ಆಗ್ತಾಯಿತ್ತು. ಇಲ್ಲೆಲ್ಲ ನೋಡಿ ಇಲ್ಲೆಲ್ಲ ನೋಡಿದ್ಕೆ ತುಂಬ ಖುಷಿಯಾಗಿದೆ. ನಿಮ್ಮ ಕೆಲಸ ಆಯ್ತಾ ಮೇಡಮ್? ಆಗಿದೆ. ಭಾಳ ಖುಷಿಯಿಂದ ಇದ್ದೀರಾ? ಖುಷಿಯಾಗಿದೆ. ತಮ್ಮ ಕ್ವಾಲಿಫಿಕೇಶನ್ ಮೇಡಮ್? SLC ಓದಿದ್ದೀರಾ? SLC ಓದಿದ್ದೀರಾ? ಓಕೆ, ಥ್ಯಾಂಕ್ ಯು ಮೇಡಮ್.